ನೆಕ್ಸ್ಟ್ 200 ಇಂಜಿನ್ ಆಯಿಲ್ ಕೊಡ್ರಿ ಬ್ರೋ. ಹಾಂ ಮೋಟಲ್ ಇಲ್ಲ ಶೆಲ್ ಇದೆ. ಇವಾಗ ಇಂಜಿನ್ ಆಯಿಲ್ ಚೇಂಜ್ ಮಾಡೋಕೆ ಹೋಗ್ತಿದೆ. ಇದು ಬಂದು ಆಯಿಲ್ ಫಿಲ್ಟರು, ಕಂಪಲ್ಸರಿ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಬೇಕು 2 ಟೈಮ್ಸ್ ಒಂದ್ಸಲ. ಇದು ಬಂದು ಬಿಲ್ಲು 80 ರೂಪೀಸ್ ಬಿಲ್. ಇದು ಬಂದು ಮೋಟಲ್ ಇಂಜಿನ್ ಆಯಿಲ್, ಕ್ಯಾಸ್ಟ್ರಾಲ್ ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕು. ಲಾಸ್ಟ್ ಟೈಮ್ ಬಂದು ಕ್ಯಾಸ್ಟ್ರಾಲ್ ಹಾಕಿದೆ, ಈ ಸಲ ಬಂದು ಮೋಟಲ್ ಇಂಜಿನ್ ಆಯಿಲ್ ಹಾಕೋಣ ಅಂದ್ಕೊಂಡೆ, ಅದಕ್ಕೆ ಆಯಿಲ್ ಫಿಲ್ಟರ್ ತಗೊಂಡೇನೆ. ಬರ್ತಾ ಹೇಳ್ತೀನಿ ನಿಮಗೆ ಏನಂತೇಳಿ. ನೋಡ್ಬೋದು ಫ್ರೆಂಡ್ಸ್, ಇದೆ ಬಂದು ಬಜಾಜ್ ಶೋರೂಮು. ಇಲ್ಲಿ ಬಂದು ನಾನು ಆಯಿಲ್ ಫಿಲ್ಟರ್ ತೊಗೊಂಡು ಬಂದಿದ್ದೆ. ಸೊ ನಾನು ಇವಾಗ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಬಂದು ಕ್ಯಾಸ್ಟ್ರಾಲ್ ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ದೆ, ಇವಾಗ ಬಂದು ಮೋಟಲ್ ಚೇಂಜ್ ಮಾಡೋಣ ಅಂತ. ಯಾಕಂದರೆ ಲೈಕ್ ಬೇರೆ ಬ್ರ್ಯಾಂಡ್ ಯೂಸ್ ಮಾಡಿದೆ ಲೈಕ್ ವೈಬ್ರೇಷನ್ ಕಡಿಮೆ ಆಗ್ತೈತೆ, ಆ್ಯಕ್ಸಲೇಷನ್ ಕರೆಕ್ಟಾಗಿರ್ತೈತೆ, ಮೈಲೇಜ್ ಕೂಡ ಜಾಸ್ತಿ ಇರ್ತೈತೆ. ಅದಕ್ಕೆ ನಾನು ಹೊರಗೆ ಚೇಂಜ್ ಮಾಡಿಸ್ತೀನಿ. ಲೈಕ್ ನಾನು 4 ಇಯರ್ಸ್ ಆಯಿತು ಶೋರೂಮಲ್ಲೇ ಚೇಂಜ್ ಮಾಡಿಸಿದೆ ಪ್ರತಿ ಸಲ. ಅದು ಆದಮೇಲೆ ನನಗೆ ಗೊತ್ತಿದ್ದಿಲ್ಲ ಲೈಕ್ ಹೊರಗೆ ಚೇಂಜ್ ಮಾಡಿಸ್ಬೇಕು, ಹೊರಗೆ ಈ ಬ್ರ್ಯಾಂಡ್ಗಳು ಇದಾವೆ ಲೈಕ್ ಚೇಂಜ್ ಮಾಡಿಸ್ಬೇಕೇ ಇಲ್ಲ, ಅದು ಆಯಿಲ್ ಗ್ರೇಡ್ ಅಂತ ಇರ್ತದೆ 20W50, ಅದೆಲ್ಲ ನನಗೆ ಗೊತ್ತಿದ್ದಿಲ್ಲ. ಆಮೇಲೆ ಲೈಕ್ ಇಂಜಿನ್ ಸೌಂಡ್ ಬೇರೆ ಬರ್ತಿತ್ತು, ಅವಾಗ ಮೆಕ್ಯಾನಿಕ್ ಶಾಪ್ ಅಂತ ಅಂದ ಲೈಕ್ ಬೇರೆ ಬ್ರ್ಯಾಂಡ್ ಯೂಸ್ ಮಾಡಿರಿ, ಮೋಟಲ್ ಆಗಲಿ ಕ್ಯಾಸ್ಟ್ರಾಲ್ ಆಗಲಿ, ಆ ಇಂಜಿನ್ ಆಯಿಲ್ ಮಾಡಿದ್ರೆ ಕರೆಕ್ಟಾಗಿ ಬರ್ತದೆ ಸೌಂಡು, ಪ್ಲಸ್ ಗಾಡಿ ಕೂಡ ಚೆನ್ನಾಗಿರ್ತೈತೆ ಅಂತ ಅಂದರು. ಆವಾಗಲಿಂದ ಲೈಕ್ 1 ಇಯರ್ 2 ಇಯರ್ಲಿಂದ ನಾನು ಚೇಂಜ್ ಮಾಡ್ತಿದ್ದೀನಿ ಬೇರೆ ಬ್ರ್ಯಾಂಡ್ ಆಯಿಲ್ ಇಂಜಿನ್ ಆಯಿಲು. ಇವಾಗ ಬಂದು ನಾನು ಆಯಿಲ್ ಫಿಲ್ಟರ್ ತಗೊಂಡಿನಿ. 2 ಟೈಮ್ಸು ಆಯಿಲ್ ಚೇಂಜ್ ಮಾಡೋದು ಕಂಪಲ್ಸರಿ, ನೀವು ಆಯಿಲ್ ಫಿಲ್ಟರ್ ಚೇಂಜೇ ಮಾಡಲೇಬೇಕು. ಆಮೇಲೆ ಬ್ರ್ಯಾಂಡ್ ಚೇಂಜ್ ಮಾಡ್ತಿದ್ರೆ ಲೈಕ್ ಇಂಜಿನ್ ಆಯಿಲ್ ಚೇಂಜ್ ಮಾಡುವಾಗ ಅವಾಗ ಕೂಡ ನೀವು ಆಯಿಲ್ ಫಿಲ್ಟರ್ ಚೇಂಜ್ ಮಾಡಲೇಬೇಕು. ನಾನು ಲಾಸ್ಟ್ ಟೈಮ್ ಬಂದು ಕ್ಯಾಸ್ಟ್ರಾಲ್ ಹಾಕಿದ್ದೆ, ನಾನು ಈ ಸಲ ಬಂದು ಮೋಟಲ್ ಇಂಜಿನ್ ಆಯಿಲ್ ಹಾಕ್ತಿದ್ದೀನಿ. ಅದಕ್ಕೆ ನಾನು ಆಯಿಲ್ ಫಿಲ್ಟರ್ ತಗೊಂಡಿನಿ. ನಾನು ಕ್ಯಾಸ್ಟ್ರಾಲ್ ಹಾಕ್ಸಿದ್ರೆ ತಗೊಂತಿದ್ದಿಲ್ಲ, ಯಾಕಂದ್ರೆ ನೆಕ್ಸ್ಟ್ ಟೈಮು ಚೇಂಜ್ ಮಾಡ್ತಿದ್ದೆ. ಇವಾಗ ಬೇರೆ ಬ್ರ್ಯಾಂಡ್ ಅಲ್ಲ, ಈಗ ಆಯಿಲ್ ಫಿಲ್ಟ್ರಿಗೆಲ್ಲ ಕ್ಯಾಸ್ಟ್ರಾಲ್ ಇಂಜಿನ್ ಆಯಿಲ್ ಅಂಟ್ಕೊಂಡಿರ್ತೈತೆ. ಇವಾಗ ಮೋಟಲ್ ಹಾಕಿದ್ರೆ ಮತ್ತೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಅದು ಐತೆ. ಅದಕ್ಕೆ ನಾನು ಆಯಿಲ್ ಫಿಲ್ಟರ್ ಕೂಡ ಚೇಂಜ್ ಮಾಡಿಸ್ತಿದ್ದೀನಿ ಇವಾಗ. ಆಮೇಲೆ ಚೈನ್ ಸ್ಪ್ರೇ ಕೂಡ ನಾನು ತಗೋಬೇಕು. ಚೈನ್ ಸ್ಪ್ರೇ ಕೂಡ ನಾನು ತಕ್ಕಿಲ್ಲ, ನಾರ್ಮಲ್ ಒಂದು ತಗೊಂತೀನಿ. ಲೈಕ್ ಅದರ ಕೂಡ ಬ್ರ್ಯಾಂಡೆಡ್ ಇರ್ತಾವೆ, ಮೋಟಲ್ ಆಗಲಿ ಅವೆಲ್ಲ ಇರ್ತಾವೆ, ಬಟ್ ಅವು ಕಾಸ್ಟ್ಲಿ ಇರ್ತಾವೆ, ನನಗೆ ಅಷ್ಟು ಬಡ್ಜೆಟ್ ಇಲ್ಲ. ನಾರ್ಮಲ್ ಚೈನ್ ಸ್ಪ್ರೇ ತಗೊಂತೀನಿ. ಎಷ್ಟೋ ದಿನದಿಂದ ಹೊಡಿಬೇಕು ಅನ್ಕೊಂಡ್ರೆ ಬಟ್ ಹೊಡೆಯೋಕೆ ಆಗ್ತಿಲ್ಲ. ಪ್ರತಿ 500 ಕಿಲೋಮೀಟರ್ಸ್ಗೆ ಒಂದು ಸಲ ಹೊಡಿಬೇಕು, ನೆಂಪಿಟ್ಕೊರಿ. ಚೈನ್ನ ಕ್ಲೀನ್ ಮಾಡಿ ಹೊಡಿಬೇಕು. ಚೈನ್ನ ಕ್ಲೀನ್ ಮಾಡೋದು ಲೈಕ್ ಡೀಸೆಲ್ ಸ್ವಲ್ಪ ಚೈನಿಗೆ ಹಾಕಿ ಟೂತ್ ಬ್ರಷ್ ಇರ್ತೈತಲ್ಲ ಹಳ್ಳಿ ತುಕ್ಕದು, ಅದಕ್ಕೆ ತಂದು ಕ್ಲೀನ್ ಮಾಡಿರಿ, ಡಸ್ಟ್ ಗಿಸ್ಟೆಲ್ಲ ಅಂಟ್ಕೊಂಡಿರ್ತದೆ. ಆಮೇಲೆ ಚೈನ್ ಸ್ಪ್ರೇ ಹೊಡೀರಿ. ಲೈಕ್ ನಾನು ನಿಮಗೆ ಗೊತ್ತಿಲ್ಲ ಅಂದರೆ ಅವಾಗ ನಾನು ವೀಡಿಯೋ ಮಾಡಿದ್ದೀನಿ, ನನ್ನ ಚಾನಲ್ ಐತೆ, ಚೆಕ್ಔಟ್ ಮಾಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಾಸ್ತಿ ಜನ ನಮ್ಮ ಚಾನಲ್ನ ವೀಡಿಯೋಸ್ನ ನೋಡ್ತಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ಲ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತೇಳಿ ಕೇಳ್ತಿದ್ದೀನಿ. ಆಮೇಲೆ ಇವಾಗ ಶೋರೂಮಲ್ಲಿ ತಗೊಂಡಿನಿ. ಇವಾಗ ಬಂದು ಇಂಜಿನ್ ಆಯಿಲ್ ಸಿಟಿ ಒಳಗೆ ಸಿಗ್ತೈತೆ, ಅದಕ್ಕೆ ಸಿಟಿಗೆ ಹೋಗ್ತಿದ್ದೀನಿ. ಚೈನ್ ಸ್ಪ್ರೇ ಒಂದು ತೊಗೋಬೇಕು, ತಂದು ಸರ್ವಿಸ್ ಮಾಡಿಸಿವಲ್ಲ, ಅದಕ್ಕೆ ಲೈಕ್ ಒಂದ್ಸಲ ವಾಶ್ ಕೂಡ ಮಾಡಿಸ್ಬಿಡೋಣ. ಸ್ವಲ್ಪ ಗಲೀಜು ಐತೆ, ಬಟ್ ಮಳೆ ಕೂಡ ಬರೋ ಚಾನ್ಸಸ್ ಐತೆ. ಅದೊಂದು ಕಿಟಿ ಆಮೇಲೆ ನಾನು ಸರ್ವಿಸ್ ಮಾಡಿದ್ರು ಕೂಡ ವೇಸ್ಟ್ ಆಗಿಬಿಡ್ತದೆ. ಆಮೇಲೆ ಇನ್ನೊಂದು ಏನಂದರೆ ಮಳೆ ಬಂದಾಗ ನನ್ನ ಗಾಡಿ ಕರೆಕ್ಟಾಗಿ ಸ್ಟಾರ್ಟ್ ಆಗೋಲ್ಲ. ಲೈಕ್ ಹಿಂಗೆ ಲೈಟ್ಸ್ ಎಲ್ಲ ಬೀಳಲ್ಲ, ಗಾಡಿ ಸ್ಟಾರ್ಟ್ ಆಗಲ್ಲ. ಅದು ಹಿಂಗೆ ಆನ್ ಮಾಡಿ ಆಫ್ ಮಾಡಿ, ಇಗ್ನಿಷನ್ ಆನ್ ಮಾಡಿ ಆಫ್ ಮಾಡಿದ್ರೆ ಅವಾಗ ಆನ್ ಆಗ್ತದೆ. ಅದು ಅದಕ್ಕೆ ಗೊತ್ತಿಲ್ಲ, ಅದು ಕೂಡ ಒಂದು ಸಲ ನೋಡಿಸ್ಬೇಕು. ನೆಕ್ಸ್ಟ್ ವೀಕ್ ಬೆಂಗಳೂರು ಹೋಗ್ತಿದ್ದೀನಿ. ಈ ಬಳ್ಳಾರಿ ಇದ್ದರೆ ನಮ್ಮ ಫ್ರೆಂಡ್ಸ್ ಯಾರನ್ನ ಕರಿಬೋದು, ಏನೇನು ಪ್ರಾಬ್ಲಮ್ ಆದರೆ ಆಗಲಿ, ಮೆಕ್ಯಾನಿಕ್ ಶಾಪ್ ಎಲ್ಲ ನನಗೆ ಗೊತ್ತೈತೆ. ಬಟ್ ಬೆಂಗಳೂರಲ್ಲೇ ನಿಂಗೆ ಗೊತ್ತಿಲ್ಲ ಯಾವ ಮೆಕ್ಯಾನಿಕ್ ಶಾಪ್ ಯಾವ್ದು ಚೆನ್ನಾಗೈತೆ, ಎಲ್ಲಿಲ್ಲ, ಏನಾಯಿತು, ಎಲೆಕ್ಟ್ರಿಕ್ ಶಾಪ್ ಎಲ್ಲೈತೋ ಗೊತ್ತಿಲ್ಲಲ್ಲ. ಅದಕ್ಕೆ ಗಾಡಿ ಕರೆಕ್ಟಾಗಿ ಎಲ್ಲ ಚೆನ್ನಾಗಿ ಮಾಡಿಸ್ಕೊಂಡು ಬೆಂಗಳೂರು ತಗೊಂಡು ಅಂದ್ಕೊಂಡಿದ್ದೀನಿ ಬೈಕ್ನ. ಬಳ್ಳಾರಿ ಟು ಬೆಂಗಳೂರು ಲಾಂಗ್ ರೈಡ್. ಅವಾಗ ನಾನು 2-3 ಟೈಮ್ಸ್ ಮಾಡಿದ್ದೀನಿ. ಅವಾಗ ವೀಡಿಯೋಸ್ ಕೂಡ ಅದಾವೆ ಒಂದು 2 ಟೈಮ್ಸು. ಈ ಸಲ ಕೂಡ ಮಾಡ್ತೀನಿ ವೀಡಿಯೋಸು. ಪ್ರತಿ 5000 ಇಲ್ಲ 4000 ಕಿಲೋಮೀಟ್ರಿಗೆ ಒಂದ್ಸಲ ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕು. ನನ್ನ ಸ್ಪೀಡೋಮೀಟ್ರ್ ಓಡೋಮೀಟ್ರ್ ಏನಿಲ್ಲ, ಅದಕ್ಕೆ ನಾನು 1 ಇಯರ್ 2 ಟೈಮ್ಸ್ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿದೆ. 6 ಮಂತ್ಸು
ಲೈಕ್ ಜಾಸ್ತಿ ಕಿಲೋಮೀಟ್ರ್ ತಿರುಗಾಡಲಿ ಕಡಿಮೆ ಕಿಲೋಮೀಟ್ರ್ ತಿರುಗಾಡಲಿ ನಾನು ಚೇಂಜ್ ಮಾಡ್ತೀನಿ 6 ಮಂತ್ಸ್ ಒಂದ್ಸಲ. ಆಮೇಲೆ ನಿಮ್ಮ ಸ್ಕೂಟಿ ಆಗಲಿ ಗಾಡಿ ಆಗಲಿ ಗಾಡಿ ಮೇಲೆ ಡಿಪೆಂಡ್ ಗ್ರೇಡ್ ಆಯಿಲ್ ಅಂತ ಇರ್ತೈತೆ. ಅಂದರೆ ಲೈಕ್ ಅದಕ್ಕೊಂದು ಡಿಫ್ರೆಂಟ್ ಆಯಿಲ್ ಇರ್ತವೆ ಬೇರೆ ಬೈಕ್. ನನ್ನ ಬಂದು 20W50 ಗ್ರೇಡ್ ಆಯಿಲ್ ಅಂತೇಳಿ ಆಯಿಲ್ಲೇ ಯೂಸ್ ಮಾಡ್ಬೇಕು ನಾನು. ಬೇರೆ ಆಯಿಲ್ ಯೂಸ್ ಮಾಡಿದ್ರೆ ಮತ್ತೆ ಸುಮ್ಮನೆ ಪ್ರಾಬ್ಲಮ್ ಆಗ್ತದೆ. ಮಾಡಬಾರ್ದು ಫಸ್ಟ್ ಆಫ್ ಆಲ್. ಸ್ವಲ್ಪ ಜನ ಮಾಡ್ತಾರೆ ಬಟ್ ಅದು ಅವ್ರವ್ರ ಇಷ್ಟ. ನಾನು ಮಾಡಲ್ಲ. ನಾನು 20W50 ಅದು ನಿಮ್ಮ ಗಾಡಿ ಮೇಲೆ ಡಿಪೆಂಡ್. ನೆಟ್ಟಲ್ಲಿ ನೋಡ್ರಿ ಗೊತ್ತಿಲ್ಲ ಅಂದರೆ ಬರ್ತದೆ ಆಟೋಮೆಟಿಕ್ಕಾಗಿ ಆ ಗ್ರೇಡ್ ಆಯಿಲ್ ಅಂತೇಳಿ. ನಿಮಗೆ ಒಂದು ರಾಜಗಿರೇಟ್ರ್ ಪ್ರತಿಯೊಂದು ಇಲ್ಲ ನಡೀತಾವ. ಲೈಕ್ ಏನೋ ಆಗಲಿ ಮೆಕ್ಯಾನಿಕ್ ಶಾಪ್ಸ್ ಆಗಲಿ ರೇಡಿಯಮ್ ಆಗಲಿ ಗಾಡಿ ಶಾಪ್ಸ್ ಎಲ್ಲ ಇಲ್ಲೇ ಬಿದ್ದಿರ್ತಾವೆ, ಇಲ್ಲೇ ಇರ್ತಾವೆ. ಇಲ್ಲ ಫ್ರೀ ಇದ್ದಂಗೆ ಐತೆ ಇಲ್ಲಿ ಕೇಳೋಣ. ಮೊದಲ ಸ್ಟೋರೇಜ್ ಕೂಡ ಇಲ್ಲ. ಬ್ರೋ NS 200 ಇಂಜಿನ್ ಆಯಿಲ್ ಕೊಡ್ರಿ ಬ್ರೋ. ಹಾಂ ಮೋಟಲ್ ಇಲ್ಲ, ಶೆಲ್ ಇದೆ. ಬೇರೆ ಇಲ್ಲ, ಕ್ಯಾಶ್ ಹೇಳ್ತಾರೆ ಯಾವ್ದು ನೋಡೋ. ಹಾಂ ಫ್ರೆಂಡ್ಸ್, ಇವಾಗ ಸಿಟಿಯಲ್ಲಿ ಹುಡುಕಿದೆ ಮೋಟಲ್ ಇಂಜಿನ್ ಆಯಿಲ್ ಸಿಕ್ಕಿಲ್ಲ. ಅದಕ್ಕೆ ನನ್ನ ಶಾಪ್ ಐತೆ ಇಲ್ಲಿ ಕೇಳ್ತೀನಿ ಮೋಟಲ್ ಇಂಜಿನ್ ಆಯಿಲ್ ಸಿಕ್ಕಿದಂದ್ರೆ ಓಕೆ, ಸಿಕ್ಕಿಲ್ಲ ಅಂದರೆ ಕ್ಯಾಶಲ್ಲಿ ಹಾಕ್ಸ್ತೀನಿ. ಮತ್ತು ಇನ್ನೇನು ಮಾಡೋಕ್ಕೆ ಬರೋಲ್ಲ, ಮೋಟಲಲ್ಲಿ ಸಿಗುವಲ್ದು. ನಾನು ಟ್ರೈ ಮಾಡಿದೆ ಎಲ್ಲದರಲ್ಲಿ. ಕ್ಯಾಸ್ಟ್ರಲ್ಲಿ ಕೂಡ ಲಾಸ್ಟ್ ಟೈಮ್ ಹಾಕ್ಸ್ಬೇಕಾದ್ರೆ ನನಗೆ ಬೇಜಾರಾಗ್ತೈತೆ. ಬೇರೆದು ಯಾವ್ದನ್ನ ಕ್ಯಾಸ್ಟ್ರಲ್ಲೇ ಜಾಸ್ತಿ ಸ್ವಲ್ಪ ಕ್ರೂಸ್ ಅಂತೆ, ಸ್ಪೋರ್ಟ್ಸ್ ಕಂಟ್ರೋಲ್ ಅಂತೆ, ಸ್ಪೋರ್ಟ್ಸ್ ಬೈಕ್ ಅಂತೇಳಿ ಸಮಥಿಂಗ್ ಇರ್ತೈತೆ. ಆ ಥರ ಹಾಕ್ಸೋಣ ಅಂದರೆ 1.2 ಲೀಟರ್ಸ್ ಬಂದು ಅದು ಕ್ರೂಸ್ ಅಂತ ಐತೆ, ಅದೊಂದೇ ಐತೆ. ಇಲ್ಲಿ ನೋಡೋಣ, ಇಲ್ಲಿ ಶಾಪ್ ಇರ್ಬೇಕಿಲ್ಲ ಐತೆ ಒಂದು. ಫುಲ್ ರಶ್ ಇದ್ದಂಗೆ ಐತೆ. ಇತ್ತು ಮೋಟಲ್ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಸೋಕೆ ಬಂದರೆ ನೋಡಿದೆ ಲಾಸ್ಟ್ಗೆ ಕ್ಯಾಸ್ಟ್ ಆಯಿಲ್ ಸಿಕ್ತು. ಲಾಸ್ಟ್ ಟೈಮ್ ಕೂಡ ಇದೇ ಚೇಂಜ್ ಮಾಡಿಸಿದ್ರೆ ನನಗೆ ಇದು ಇಷ್ಟ ಇಲ್ಲ, ಇದು ಕ್ರೂಸ್ ಅಂತೇಳಿ. ಇನ್ನು ಸ್ಪೋರ್ಟ್ಸ್ ಬೈಕು ಎಲ್ಲ ಬರ್ತಾವೆ ಬಟ್ ಅವು 1 ಲೀಟರ್ ಐತೆ, 1.2 ಲೀಟರ್ಸ್ ಇಲ್ಲ. ಬಂದರೆ 1 ಲೀಟರ್ಸ್ ಬರ್ತೈತೆ, ಇಲ್ಲ 2 ಲೀಟರ್ಸ್ ಬರ್ತದೆ, ಇಲ್ಲ 2.5 ಲೀಟರ್ಸ್ ಬರ್ತೈತೆ. ನನಗೆ 1.2 ಲೀಟರ್ಸು. ಇನ್ನು ಮಿಕ್ಕಿದ್ದು ಇಟ್ಕೊಂಡು ನಾನೇನು ಮಾಡಲಿ, ಅದಕ್ಕೆ ಇದೇ ಮಾಡಿದ್ರೆ ಇವಾಗ ಆ್ಯಕ್ಚುಲಿ 2 ಲೀಟರ್ಸ್ ಕೂಡ ತಂದು 1.2 ಲೀಟರ್ಸ್ ಹಾಕ್ಸ್ಕೊಂಡಿನ 800 ml ನೆಕ್ಸ್ಟ್ ಟೈಮ್ ಬರ್ತೈತಲ್ಲ ಆವಾಗ ಹಾಕೋಣ ಅಂದ್ಕೊಂಡಿದ್ದೆ. ಬಟ್ ಬೈಕ್ ಬೆಂಗಳೂರಲ್ಲೇ ತಗೊಂಡು ಹೋಗ್ತೀನಲ್ಲ, ನೆಕ್ಸ್ಟ್ ಸರ್ವಿಸ್ ಕೂಡ ಬೆಂಗಳೂರಲ್ಲೇ ಮಾಡಿಸ್ತೀನಿ. ಮತ್ತು ಸುಮ್ಮನೆ ರೊಕ್ಕ ವೇಸ್ಟ್ ಅಲ್ಲ, ಇಲ್ಲಿ 800 ml ಉಳಿತೈತೆ. ಮತ್ತು ಅಲ್ಲಿ ಮಾಡಿಸ್ಬಿಟ್ರೆ ಇದು 800 ml ಸುಮ್ಮನೆ ವೇಸ್ಟ್ ಆಗಿಬಿಡ್ತದೆ ಅಂತೇಳಿ ಕ್ಯಾಸ್ಟ್ರಲ್ಲಿ ತಗೊಂಡ್ರೆ ಹೋಗಲಿ ಅಂತೇಳಿ ಆಯಿಲ್ ಫಿಲ್ಟರು ಚೇಂಜ್ ಮಾಡಿಸಿ. ಇನ್ನೇನು ಚೇಂಜ್ ಮಾಡಿಸ್ಬಾರ್ದಿತ್ತು, ಯಾಕೆ ಒಂದೇ ಬ್ರ್ಯಾಂಡ್ ಲಾಸ್ಟ್ ಟೈಮ್ ಕೂಡ ಇದು ಹಾಕ್ಸಿ, ಇವಾಗ ಕೂಡ ಇದು ಹಾಕ್ಸಿದ್ದೆ. ನೆಕ್ಸ್ಟ್ ಟೈಮ್ ಚೇಂಜ್ ಮಾಡೋಕೆ ಆ್ಯಕ್ಚುಲಿ ಮೋಟರ್ ಹಾಕ್ಸ್ತೀನಿ ಅಂತೇಳಿ ಆಯಿಲ್ ಫಿಲ್ಟರ್ ತಂದೆ, ಕ್ಯಾಸ್ಟ್ರಲ್ಲಿ ಹಾಕ್ಸ್ತೀನಿ. ಏನು ಮಾಡೋಕ್ಕೆ ಬರೋಲ್ಲ, ಈ ಮೆಕ್ಯಾನಿಕ್ ಶಾಪ್ ಇದ್ದರೆ ಇಲ್ಲ. ಇಂಜಿನ್ ಆಯಿಲ್ ಚೇಂಜ್ ಮಾಡೋಕೆ ಹೌದಾ, ಸರಿ ತಗೋರಿ ಬ್ರೋ. ಇದು ಆಯಿಲ್ ಫಿಲ್ಟರ್, ಇದೊಂದು ಇಂಜಿನ್ ಆಯಿಲ್. ಇದು ಬಂದು 520, ಅದೊಂದು 80 ಅನ್ಕೋ. 600 ರುಪೀಸ್. 600 ರುಪೀಸ್ಗೆ ಇಂಜಿನ್ ಆಯಿಲ್ ಚೇಂಜ್. ಮಾಡಿ ಆಯಿಲ್ ಫಿಲ್ಟರ್ ಹೋಯ್ತು. ದಿಸ್ ಇಸ್ ನ್ಯೂ ಆಯಿಲ್ ಫಿಲ್ಟರ್ ಅಂತ ನೋಡ್ಸಿ. బండి ఉంది సార్, నా బండి ఉంది, మళ్ళీ ఉన్న బండి ఉంది, ఉంది.
This is Alfred. Oh no, oil of the oil. Active worker. I hope you like this video. This is Ranjit. See you next vlog. ಕ್ಲಚ್ ಸ್ಮೂತ್ ಆಗಿದೆ, ಬ್ರೇಕ್ ಕೂಡ ಸ್ಮೂತ್ ಆಗಿದೆ, ವೈಬ್ರೇಷನ್ ಜಾಸ್ತಿ ಬರ್ತಿಲ್ಲ. ಬಾಯ್ ಬಾಯ್, ಟಾಟಾ, ಸಿ ಯು ನೆಕ್ಸ್ಟ್ ವಿಡಿಯೋಲಿ.